ಅಂಟುವಾಳ ಅಂದ್ರೆ ಅಟ್ಲಕಾಯಿ, ಇಂಥ ಅನೇಕ ಸಂಗತಿಗಳಿದೆ. ಅದರ ಮೇಲೆ ಹೊಸದಾಗಿ ಬಂದಿರೋದು ಈಗ ಎಗ್ ಫ್ರೂಟ್, ಹಲಸು, ಬೆಣ್ಣೆಹಣ್ಣು. ಹಲಸು ನಮ್ಮಲ್ಲಿದೆ, ಅದರ ಹಲಸಿನ ಮಾರುಕಟ್ಟೆ ಎಲ್ಲಿ ತಗೊಳ್ಬೇಕು ಅನ್ನೋ ಪ್ರಶ್ನೆ ನಮ್ಮ ಮುಂದಿದೆ. ಇದಕ್ಕಿಂತ ದೊಡ್ಡದೊಂದಿದೆ, ಸುಗಂಧ ದ್ರವ್ಯಗಳನ್ನ ಬೆಳೆಸಬಹುದಂತ ಹುಲ್ಲು ಬಂದಿದೆ. ನಮ್ಮ ಬ್ಯಾಣ ಅಂತ ಏನ್ ಹೇಳ್ತಿದ್ವಿ, ಕರಡ ಬೆಳೆದ ಹಾಗೆ ಬೆಳೆಯುತ್ತದೆ, ಅದಕ್ಕೆ ಕಾಟ ಇಲ್ಲ. ಅದು ಕೂಡ ಇಲ್ಲಿ ಪ್ರಯೋಗ ಮಾಡಿದ್ದಾರೆ, ಬನವಾಸಿ ಹತ್ತಿರ ಪ್ರಯೋಗ ಮಾಡಿದ್ದಾರೆ. ಆ ತರದ ನಡೆದಿದೆ. ಇಂಥವೆಲ್ಲ ಅಂದ್ರೆ ಈ ಕಾಟಗಳಿಂದ ತಪ್ಪಿಕೊಂಡು ಕೂಡ ಉಳಿಸಬಹುದಾದ ಬೆಳೆಗಳು, ಪರ್ಯಾಯ ಬೆಳೆಗಳು ಕೂಡ ಸಾಕಷ್ಟು ಇದೆ. ಜಾಯಿಕಾಯಿ, ಲವಂಗ, ಅರಿಶಿಣ, ಕಾಫಿ, ಇಂತಹ ಸಾಂಬಾರು ಬೆಳೆಗಳಿದೆ. ಕಾಳು ಮೆಣಸಿನ ಇದೆ. ಯಾವುದು ಅಷ್ಟು ಸುಲಭದಲ್ಲಿ ಆಗೋದಿಲ್ಲ, ಎಲ್ಲದಕ್ಕೂ ಒಂದಷ್ಟು ಶ್ರಮ ಇದೆ. ಆದ್ರೆ ಆ ಶ್ರಮ ಪೇಟೆಯಲ್ಲಿ ಬದುಕೋದಕ್ಕಿಂತ ಕಡಿಮೆ ಇದೆ. ನಗರದಲ್ಲಿ ಹೇಗೆ ಬದುಕ್ತಾರೆ ಅನ್ನೋ ಬಗ್ಗೆ ಕೂಡ ಒಂದು ಸರ್ವೆ, ಅಂದ್ರೆ ನೆಮ್ಮದಿ ಎಲ್ಲಿ ಜಾಸ್ತಿ ಇದೆ, ಯಾಕೆ ಹೆಚ್ಚು ಕಡಿಮೆ ಆಗ್ತದೆ ಅನ್ನೋದ್ರ ಬಗ್ಗೆ ಇದೆ. ಪೇಟೆಯಲ್ಲಿ ಶಾಲೆಗೆ ಮಕ್ಕಳನ್ನ ಕಳಿಸಿದ್ರೆ 5 ನಿಮಿಷ ತಡ ಆದ್ರೆ ತಾಯಿಯ ಆತಂಕ ಎಷ್ಟು ದೊಡ್ಡದಿರ್ತದೆ ಅಂತಂದ್ರೆ, ಏನಾಯ್ತು, 2 ಜನರಿಗೆ ಫೋನ್ ಹಚ್ಚಾರೆ, ಟೀಚರಿಗೆ ಫೋನ್ ಹಚ್ತಾರೆ, ಟ್ಯಾಕ್ಸಿ ಡ್ರೈವರ್ನಿಗೆ ಫೋನ್ ಹಚ್ಚುತ್ತಾರೆ, ಎಲ್ಲ ಸಮಸ್ಯೆ ಇದೆ. ನಮ್ಮಲ್ಲಿ ನಾವು ಸಣ್ಣ ಇದ್ದಾಗ 3 ದಿನ ಮನೆಗೆ ಬರದೇ ಇದ್ರೆ ಯಾರು ಚಿಂತೆ ಮಾಡ್ತಿರ್ಲಿಲ್ಲ, ಬರ್ತಾನೆ ತಗೊಂತಿದ್ರು, ಬರ್ತಾನೆ ಅವ ಅಂತ. ಆದ್ರೆ ಹಾಗಲ್ಲದೆ ಇದ್ರು ಈಗ ಆ ಪರಿಸ್ಥಿತಿ ಇಲ್ಲ, ಆದ್ರೂ ಅಷ್ಟು ಆತಂಕ ಇಲ್ಲ. ಹಾಗಾಗಿ ನೆಮ್ಮದಿ ದೊಡ್ಡದು. ಇನ್ನೊಂದು ಅಂದ್ರೆ ದಿನದ ಬಹಳ ಹೊತ್ತು ನಮಗೆ ಕೆಲಸಕ್ಕೆ ಸಿಗುತ್ತದೆ, ನಮ್ಮ ಉಪಯೋಗಕ್ಕೆ ಸಿಗ್ತದೆ. ಬೆಂಗಳೂರಿನಲ್ಲಿದ್ರೆ ಯಾರೇ ಕೆಲಸ ಮಾಡಿದ್ರು ಅವರು ಪ್ರತಿದಿನ ಹಾದಿಯಲ್ಲಿ 3 ತಾಸು ಕಳಿಬೇಕು, ಹೋಗುವ ಬರುವ ಹಾದಿಯಲ್ಲಿ ಕಳಿಬೇಕು. ಪ್ರತಿ ಸಂಗತಿಯು ಕೂಡ ಖರ್ಚುದಾಯಕವಾದದ್ದು. ಈ ಆತಂಕ ಕಡಿಮೆಯಾಗಿ ನೆಮ್ಮದಿ ಹೆಚ್ಚಾಗಿರುವಂತಹ ಪರಿಸರದಲ್ಲಿ ನಾವು ಬದುಕಬಹುದಾ? ನಮ್ಮಲ್ಲೊಂದು ಪ್ರಶ್ನೆ ಇದೆ. ಈಗ ಒಂಟಿ ಮನೆಗಳಿದ್ದವರಲ್ಲಿ ತುಂಬಾ ಅಂತ ಸಮಸ್ಯೆಗಳಿದೆ. ಅದ್ರ ಮೇಲೆ ಒಂದು ನಾಟಕ ಕೂಡ, ಬದುಕೋದು ಅಂದ್ರೆ ಎಂತದ್ದು ಅಂತ ಹವ್ಯಕ ಭಾಷೆಯಲ್ಲಿ ಒಂದು ನಾಟಕ ಬರೆದಿದ್ದೆ. ಮತ್ತಿಘಟ್ಟದವರು ಆಡಿದ್ದಾರೆ ಅದನ್ನ. ನಾವು ಟೌನ್ಶಿಪ್ ಅಂತ 10 ಮನೆಗಳನ್ನು ಒಟ್ಟಿಗೆ ಕಟ್ಟಿಕೊಳ್ಬಹುದಾ? ಆ ರೀತಿ ಆಲೋಚನೆ ಮಾಡುವ ಇಂಥ 100 ಸಾಧ್ಯತೆಗಳು ನಮಗಿದೆ. ಆ ಸಾಧ್ಯತೆಗಳೆಲ್ಲ ಸಾಧ್ಯವಾಗೋದು ಯಾವಾಗ ಅಂತಂದ್ರೆ ಈ ಪರಿಸರ ಉಳಿದಾಗ ಮಾತ್ರ. ಇಲ್ಲದೆ ಇದ್ರೆ, ನಾನೀಗೇನು ವಾಟೆ ಹುಳಿ ಇತ್ಯಾದಿ ಶಬ್ದ ಹೇಳಿದೆ, ಅವೆಲ್ಲವೂ ಕೂಡ ಪುಸ್ತಕದ ಸಂಗತಿ ಆಗೋಗ್ತದೆ. ಹಾಗಾಗಿ ಕ್ಷೇಮವಾಗಿ, ಸುರಕ್ಷಿತವಾಗಿ, ನೆಮ್ಮದಿಯಿಂದ ಬದುಕಬಹುದಾದ ಒಂದು ತಾಣ ಇದೆ. ಅದಲ್ಲದೆ ನಮ್ಮ ಮಕ್ಕಳು ನಗರಕ್ಕೆ ಹೋಗ್ಬೇಕಾ ಅಂತಂದ್ರೆ ವರ್ಕ್ ಫ್ರಮ್ ಹೋಮ್ ಅನ್ನುವ ಕಾನ್ಸೆಪ್ಟ್ ಬಹಳ ಗಟ್ಟಿಯಾಗಿ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಅದು ಇನ್ನೂ ಹೆಚ್ಚಾಗ್ತದೆ. ಯಾಕಂತಂದ್ರೆ ಇದೆ, ನೀರು ಪೂರೈಸ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ನೀವು ಊರಿಗೆ ಹೋಗಿ ಅಂತ ಹೇಳ್ಬೋದಕ್ಕಲ್ಲ, ಹಾಗೆ ಮಾಡ್ಬೇಕು. ಮತ್ತ ಅವರು ಬೆಂಗಳೂರಿನಲ್ಲಿ 5 ಲಕ್ಷ ಕೊಡೋ ಬದಲು ಊರಿನಲ್ಲಿ 2 ಲಕ್ಷ ಕೊಟ್ಟರು ಅಷ್ಟೇ ಚೆನ್ನಾಗಿ ಬದುಕಬಹುದು. ಆ ದೃಷ್ಟಿಯಿಂದ ಇಂಥದನ್ನೆಲ್ಲ ಗಮನಿಸಿದಾಗ ನಾವು ನಮ್ಮ ಪರಿಸರವನ್ನು ಉಳಿಸಿಕೊಳ್ಳೋದಕ್ಕೆ ಪ್ರಸ್ತಾವಿತ ಯೋಜನೆಯನ್ನ ವಿರೋಧಿಸ್ತೇವೆ ಅನ್ನುವ ಗಟ್ಟಿ ಧೈರ್ಯದಿಂದ ಇದರಲ್ಲಿ ತೊಡಗಬೇಕು. ಮತ್ತು ಇದು ಸಾಧ್ಯ ಇದೆ. ನಮಗೊಂದು ಬಹಳ ಒಳ್ಳೆಯ ನಾಯಕತ್ವ ಇದೆ. ಅದು ರಾಜಕೀಯ ನಾಯಕತ್ವ ಅಲ್ಲ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ನಾಯಕತ್ವ ಸಿಕ್ಕಿರೋದ್ರಿಂದ ಈ ಚಳುವಳಿಯನ್ನು ಗಟ್ಟಿಯಾಗಿ ನಿಲ್ಲಿಸೋದಕ್ಕೆ ನಮಗೊಂದು ದೊಡ್ಡ ಸಾಧ್ಯತೆ ಇದೆ. ನಾವೆಲ್ಲರೂ ಸೇರೋಣ, ಯೋಜನೆಯನ್ನು ನಿಲ್ಲಿಸೋಣ. ಇದೇ ಸಂದರ್ಭದಲ್ಲಿ ಮೇಘನಾ ಹಾಗೂ ಅಭಿಜಿತ್ ಅವರಿಗೆ ನಾವು ಒಂದು ಒಳ್ಳೆಯ ದಾಂಪತ್ಯ ಜೀವನವನ್ನ, ನೆಮ್ಮದಿಯನ್ನ, ಸಮೃದ್ಧಿಯನ್ನ ಹಾರೈಸೋಣ. ಆ ನೆಮ್ಮದಿ ಸಮೃದ್ಧಿಗೆ ನಮ್ಮೆಲ್ಲರ ಬದುಕಿನ ಈ ಪರಿಸರ ನೆಲೆಯಾಗುತ್ತದೆ, ಮೂಲ ನೆಲೆಯಾಗುತ್ತದೆ ಅನ್ನೋದನ್ನು ಒಪ್ಪಿಕೊಳ್ಳೋಣ. ಆ ರೀತಿಯಲ್ಲಿ ಪ್ರಯತ್ನ ಮಾಡಬೇಕು. ನೀವೆಲ್ಲರೂ ಪ್ರಧಾನಮಂತ್ರಿಗಳಿಗೆ ಕಳಿಸುವ ಪತ್ರಕ್ಕೆ ನಿಮ್ಮ ಹಸ್ತಾಕ್ಷರವನ್ನು ಹಾಕಿ ಈ ಬದ್ಧತೆಯನ್ನು ತೋರಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ನಮಸ್ಕಾರ.